ತುಮಕೂರು ಜಿಲ್ಲೆಯಲ್ಲಿ ಇನ್ನೂ ಜೀವಂತ ಇದೆಯಾ ಅಸ್ಪೃಶ್ಯತೆ? ದಲಿತರಿಗೆ ದೇವಸ್ಥಾನಕ್ಕೆ ಹೋಗಲು ಅವಕಾಶ ಇಲ್ವಾ? ಪುರಾತನ ಬೇವಿನ ಗುಡ್ಡಪ್ಪ ದೇವಸ್ಥಾನದಲ್ಲಿ ಅಸ್ಪೃಶ್ಯತೆ ತಾಂಡವ ಆಡ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಇನ್ನೂ ಜೀವಂತ ಇದೆಯಾ ಹಾಗಾದ್ರೆ ಅಸ್ಪೃಶ್ಯತೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ದಲಿತರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ವಾ? ಪುರಾತನ ಬೇವಿನ ಗುಡ್ಡಪ್ಪ ದೇವಸ್ಥಾನದಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ. ದೇವಸ್ಥಾನ ಪ್ರವೇಶಿಸಿದ ದಲಿತ ಬಾಲಕಿಗೆ ಅರ್ಚಕರು ನಿಂದಿಸಿದಾರಂತೆ. ಗುಬ್ಬಿ ತಾಲೂಕಿನ ತೊರೆಹಳ್ಳಿ ಗ್ರಾಮದಲ್ಲಿರುವ ದೇವಸ್ಥಾನ. ಯಾರ್ರೀ ಅವರ ಅರ್ಚಕರು? ನೊಂದ ತಾಯಿಯಿಂದ ಗುಬ್ಬಿ ತಹಶೀಲ್ದಾರ್ ಅವರಿಗೆ ದೂರನ್ನು ನೀಡಲಾಗಿದೆ. ದಲಿತರಿಗೆ ದೇವಾಲಯದ ಹೊರಗೆ ನಿಲ್ಲಿಸಿ ಪೂಜೆಯನ್ನ ಮಾಡ್ತಾರಂತೆ. ಇವರು ದೇವಸ್ಥಾನದ ಆವರಣಕ್ಕೂ ದಲಿತರ ಪ್ರವೇಶಕ್ಕೆ ನಿಷೇಧವನ್ನ ಹೇರಲಾಗಿದೆ. ದಲಿತರ ಪೂಜಾ ಸಾಮಗ್ರಿ ದೇವಸ್ಥಾನದ ಒಳಗೆ ತೆಗೆದುಕೊಳ್ಳಲ್ಲಂತ ಈ ಅರ್ಚಕರು. ಪ್ರಶ್ನಿಸಿದವರ ಮೇಲೆ ಆಡಳಿತ ಮಂಡಳಿಯಿಂದ ದೌರ್ಜನ್ಯ ನಡೆಯುತ್ತಂತೆ ಅನ್ನೋ ಆರೋಪ ಇದು. ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆಯಾ ಅನ್ನೋ ಪ್ರಶ್ನೆ. ಯಾವ ಕಾಲದಲ್ಲಿದ್ದೀವಿ ನಾವು, ಯಾವ ಕಾಲಘಟ್ಟದಲ್ಲಿದ್ದೀವಿ? ಈ ಸಂದರ್ಭದಲ್ಲೂ ಕೂಡ ಅಸ್ಪೃಶ್ಯತೆ ಇದೆ ಅಂತ ಅಂದರೆ ನಿಜಕ್ಕೂ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರೂ ಬದಲಾಗ್ತಾ ಇದ್ದಾರೆ, ಕಾಲಘಟ್ಟ ಬದಲಾಗ್ತಾ ಇದೆ. ಆದರೆ ಕೆಲವು ಇರ್ತಾರಲ್ಲ, ಕೆಲವು ಇಂಥ ಅರ್ಚಕರು ಇರ್ತಾರಲ್ಲ, ಇಂಥವರಿಂದಾನೇ ಅದು ಇಂಥ ಅಸ್ಪೃಶ್ಯತೆ ತಾಂಡವಾಡ್ತಾ ಇರೋದು ಇವಾಗಲೂ ಕೂಡ. ಇವರು ನಮ್ಮ ಪೂಜೆ ಇವತ್ತು ಅಮಾವಾಸ್ಯೆ ಪೂಜೆಯನ್ನು ಬಡ್ಕೊಂತಾರೆ. ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಯಾರ್ರೀ ಅವ್ರ ಅರ್ಚಕರು? ಅವ್ರಿಗೆ ಯಾರು ಈ ರೀತಿಯಾಗಿ ಹಕ್ಕು ಕೊಟ್ಟಿದ್ದು? ಅಲ್ಲಿ ಬಂದಂಥ ಅಸ್ಪೃಶ್ಯರನ್ನ, ಅಂದರೆ ಅಲ್ಲಿ ಬಂದಂಥ ದಲಿತ ಪಾಪ ಯುವಕರನ್ನ ಅಥವಾ ಹೆಣ್ಮಕ್ಕಳನ್ನ ಒಳಗಡೆ ಬಿಟ್ಕೊಳ್ಳಲ್ವಂತೆ? ಇದು ತುಮಕೂರಿನ ಇರತಕ್ಕಂಥ ಗುಬ್ಬಿ ತಾಲೂಕಿನಿಂದ ತೊರಹಳ್ಳಿ ಗ್ರಾಮದಲ್ಲಿರುವಂತ ಐತಿಹಾಸಿಕ ದೇವಾಲಯ ಬೇವಿನ ಗುಡ್ಡಪ್ಪ ಅಂತ ಕೂಡ ಭಕ್ತರು ಅದನ್ನು ಕರೀತಾರೆ. ಅಂದ್ರೆ ಕಳೆದ ಕೆಲವಾರು ವರ್ಷಗಳಿಂದ ದಲಿತರು ಆ ಬಾಗಿಲಲ್ಲಿ ನಿಂತು ಪೂಜೆ ಮಾಡೋ ಸಂತನನ್ನ ಅನುಸರಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಇತ್ತೀಚೆಗೆ ಬದಲಾದ ಕಾಲದಲ್ಲಿ ಒಂದಷ್ಟು ಜನ ಅಲ್ಲಿ ಒಳಗಡೆ ಹೋಗೋ ಪ್ರಯತ್ನ ಪಡ್ತಾರೆ. ಆದ್ರೆ ಅದಕ್ಕೆ ಏನು ಅಲ್ಲಿಂದ ಅರ್ಚಕರ ಬದಲಾಗಿ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರು ಈ ರೀತಿಯ ವರ್ತನೆ ಮಾಡ್ತಾರೆ ಅನ್ನೋದು ಆರೋಪ ಕೇಳಿ ಬಂದಿದೆ. ಮತ್ತೆ ಈ ಸಂದರ್ಭದಲ್ಲಿ ಏನು ಒಬ್ಬ ತಾಯಿ ತನ್ನ ಮಗಳನ್ನ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಗಳನ್ನ ತಳ್ತಾರೆ, ಮತ್ತೆ ಪೂಜೆ ಮಾಡೋದಿಲ್ಲ ಕೂಡ ಆರೋಪ ಮಾಡ್ತಾರೆ. ಆ ವಿಚಾರವಾಗಿ ತುಮಕೂರಿನ SP ಕಚೇರಿಗೆ ತಾಯಿ ದೊಡ್ಡಮ್ಮ ದೂರನ್ನ ಕೊಟ್ಟಿದ್ದಾರೆ. ಮತ್ತೆ ಇದು ಕೇವಲ ಇದೊಂದು ಘಟನೆ ಅಲ್ಲ, ಸಾಕಷ್ಟು ಘಟನೆಗಳು ಈ ಒಂದು ದೇವಾಲಯದಲ್ಲಿ ನಡೀತಾನೆ ಇದೆ. ಅಂದ್ರೆ ಏನು ಈ ಒಂದು ದೇವಾಲಯವನ್ನ ಮುಜರಾಯಿ ಇಲಾಖೆಗೆ ಸೇರ್ಬೇಕಂತ ಸಾಕಷ್ಟು ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ದೇವಾಲಯದಲ್ಲಿ ಏನೋ ನಿಯಮಿತವಾಗಿ ಏನು ಪಾಲನೆ ಮಾಡಬೇಕು ಅಥವಾ ಯಾವುದೇ ರೀತಿಯ ಕಾನೂನು ಪಾಲನೆ ಮಾಡ್ತಾ ಇಲ್ಲ, ಮತ್ತೆ ಅವ್ಯವಹಾರಗಳು ನಡೀತಾ ಇದೆ. ಮತ್ತೆ ಏನು ಖಾಸಗಿಯಾಗಿ ವ್ಯಕ್ತಿಗಳು ಒಂದು ಟ್ರಸ್ಟ್ ಅನ್ನು ಮಾಡಿಕೊಂಡು ಟ್ರಸ್ಟ್ ಹಣವನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಈಗಾಗಲೇ ಒಂದಷ್ಟು ದೂರುಗಳು ಕೇಳಿ ಬಂದಿದೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಅಲ್ಲಿ ಆ ದೇವಸ್ಥಾನಕ್ಕೆ ಹೋದಂತ ವ್ಯಕ್ತಿ ವೃದ್ಧ ಒಬ್ಬ ಪೂಜೆ ಮಾಡಿಸೋದಕ್ಕೆ ಒಂದು ಚೀಟಿ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ತಳ್ಳಿದ್ದಾರೆ. ಮತ್ತೆ ಏನ್ ತನಗಾದ ಅವಮಾನಕ್ಕೆ ಸಂಬಂಧಪಟ್ಟಂಗೆ ತಹಶೀಲ್ದಾರ್ ಗುಬ್ಬಿ ತಹಶೀಲ್ದಾರ್ಗೆ ದೂರನ್ನ ಕೊಟ್ಟಿದ್ದಾರೆ. ಅವರು ಆ ದೂರನ್ನ ಕೊಟ್ಟಂತ ಸಂದರ್ಭ ಕೂಡ ಆ ವ್ಯಕ್ತಿ ಏನು ಆ ಸೈಕಲ್ ಅನ್ನು ಹೋಗ್ಬೇಕಾದ್ರೆ ಆ ಸೈಕಲ್ ನ ಕಿತ್ಕೊಂಡು ಆ ಸೈಕಲ್ ಪಂಚರ್ ಮಾಡಿ ಆ ವ್ಯಕ್ತಿಗೆ ಅವಾಚ್ಯವಾಗಿ ಬೈದು ಮತ್ತೆ ಈ ತರದ ಕೇಸನ್ನ ಏನು ದೂರನ್ನ ವಾಪಸ್ ತಗುವಂತ ಬೆದರಿಕೆ ಹಾಕಿರೋ ಪ್ರಕರಣಗಳು ಅಲ್ಲಿ ನಡೀತಾ ಇದೆ. ರಾಮ್, ಏನ್ ಮಾಡ್ತೀಯ ಅಂತ ಹೆಂಗೆ ಹಂಗೆ ತಂದಿರೋದು ನೀನು. ಅಲ್ಲ ಈಗ ಮನೆಯಿಂದನಾದ್ರೂ ಮಾಡ್ಕೊಂಡ್ ಬರಂಗಿಲ್ಲ. ನೀವು ಅಲ್ಲ ನೀವು ಮಾಡ್ಬಿಟ್ಟು ಬಂದಿದ್ರು ನಂಗೆ ತೀರ್ಥ ಆಗ್ತಿದೆ, ನೀವು ಕೊಟ್ಕೋಬೋದಾಯ್ತು. ಈ ತುರಮಣಿ ಇಲ್ಲ ಇಲ್ಲಿ ಯಾವ್ದು ಇಲ್ಲ, ಯಾವ್ದು ಐಟಮ್ ಪಗಾರ ಮಾಡಕ್ಕೆ ಏನು ಇಲ್ಲ ಇಲ್ಲಿ. ಸುಬ್ರಹ್ಮಣ್ಯ ಇಲ್ಲ, ಒಂದು ಚಾಕು ಇಲ್ಲ, ಏನು ಇಲ್ಲ.
ಪುರಿ ಪುರಿ ಅದು ಪುರಿ ಅಲ್ವಾ ಸ್ವಾಮಿ ಒಂಚೂರು ಬೆಲ್ಲ ಎಲ್ಲ ಚಕ್ಕೆ ಹಾಕಿಲ್ಲ ಈಗ ಅಕ್ಕೇನಿಲ್ಲ ಹಿಂಗೆ ಹತ್ತಿರಂಗೆ